स्वागत है आपका बी न्यूज नेशन में। मैं हूं आबिद हुसैन शेख। मुझे इस मिट्टी का कर्ज चुकाना है। गोविंद कारजोल 45 साल से बीजापुर एयरपोर्ट निर्माण की कोशिश में लगा हूं। राज्य के जल संसाधन मंत्री गोविंद कारजोल बीजापुर में निर्माण हो रहे एयरपोर्ट कामगारियों का जायजा लेने पहुंचे। मंत्री जी ने मीडिया से जानकारी दी कि बीजापुर जिले में एयरपोर्ट निर्माण की कोशिश मैंने 1976 से की है। इससे पहले जिला इंचार्ज मंत्री के दौरान 727 हेक्टेयर प्रदेश में एयरपोर्ट निर्माण की भूमि पूजा की गई थी, लेकिन सरकारें बदलते ही उस योजना को भी भूली सरकारें। फिर से येडियुरप्पा सीएम बनने के बाद 320 करोड़ की लागत से एयरपोर्ट का निर्माण किया जा रहा है, जो बहुत जल्द मेरा और बीजापुर की जनता का सपना पूरा होगा। मुझे भी इस मिट्टी का कर्ज चुकाना है, कहा गोविंद कारजोल ने। ಕರ್ಕೊಂಡು ಹೋಗ್ತಾರೆ ಹಿಂಗೆ ಇವರು ಈಗಾಗಲೇ 2 ಹಂತದಲ್ಲಿ ಟೆಂಡರ್ ಆಗಿದೆ. ಮೊದಲು 95 ಕೋಟಿ ರೂಪಾಯಿದಲ್ಲಿ ರನ್ವೇ ಮತ್ತು ರಸ್ತೆಗಳಾಗತಕ್ಕಂಥದ್ದನ್ನು ಆಗಿತ್ತು. ಈಗ 2ನೇ ಹಂತದ್ದು ಟರ್ಮಿನಲ್ ಬಿಲ್ಡಿಂಗು ಮತ್ತು ಇನ್ನುಳಿದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡತಕ್ಕಂಥದ್ದು 125 ಕೋಟಿ, ಟೋಟಲಿ 220 ಕೋಟಿ ರೂಪಾಯಿ ಈಗಾಗಲೇ ಆಗಿದೆ. ಮೊದಲನೇ ಹಂತದ ಕಾಮಗಾರಿ ಹೆಚ್ಚು ಕಡಿಮೆ 80% ಮುಕ್ತಾಯ ಹಂತಕ್ಕೆ ಬಂದದ್ದು. 2ನೇ ಹಂತದ ಟರ್ಮಿನಲ್ ಬಿಲ್ಡಿಂಗ್ ಮೊನ್ನೆ ಟೆಂಡರ್ ಆಗಿತ್ತು, ಸಿಂಗಲ್ ಟೆಂಡರ್ ಬಂತು ಅಂತೇಳಿ ರಿಜೆಕ್ಟ್ ಮಾಡಿ ಮತ್ತೆ ರೀಕಾಲ್ ಮಾಡಿದ್ವಿ. 19ನೇ ತಾರೀಕಿಗೆ ಟೆಂಡರ್ ಅವಧಿ ಮುಗಿತದೆ. ಕೂಡಲೇ ಓಪನ್ ಮಾಡಿ ಯಾರು ಲೋವೆಸ್ಟ್ ಬಿಡ್ಡರ್ ಇರ್ತಾರೋ ಅವ್ರಿಗೆ ಕೆಲಸವನ್ನು ವಹಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನು 2.6 ಕಿಲೋಮೀಟ್ರ್ ಏನು ರನ್ವೇ ಇತ್ತು ಅದನ್ನು 3.6 ಕಿಲೋಮೀಟ್ರಿಗೆ ಹೆಚ್ಚಿಸಲಿಕ್ಕೆ ರೈಸ್ನವ್ರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಸಂಸ್ಥೆ ಅದು ಎಸ್ಟಿಮೇಟ್ ಮಾಡ್ತಾರೆ. ಅವ್ರಿಗೆ ಹೇಳಿದ್ದೆ 125 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಕಳಿಸಿದ್ದಾರೆ. ಈಗ ಆರ್ಥಿಕ ಇಲಾಖೆ ಅನುಮೋದನೆಗೆ ಕಳಿಸ್ಕೊಟ್ಟಿದ್ವಿ. ಆದರೆ ಕೂಡಲೇ ಅನುಮೋದನೆ ಮಾಡಿಸಿ ಅದನ್ನು ಕೂಡ ಟೆಂಡರ್ ಮಾಡಿ ಐತಿಹಾಸಿಕ ನಗರ ಬಿಜಾಪುರಕ್ಕೆ ದೊಡ್ಡ ವಿಮಾನಗಳು ಅಂದರೆ ಏರ್ ಬಸ್ ಬರುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಈ 125 ಕೋಟಿ ರೂಪಾಯಿ ಏನು ಮುಂದುವರೆದಿದೆ ಯೋಜನೆಗೆ ಅನುಮೋದನೆಯನ್ನು ಕೊಡೋಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್, ಇದು ತಮ್ಮ ಅದೇನು 1 ವರ್ಷ 8 ತಿಂಗಳು ಸರ್ಕಾರ, ಅದರಲ್ಲಿ ನಮ್ದು ಏರ್ಪೋರ್ಟ್ ಬಿಜಾಪುರ ಬರುವಂತ ಎಲ್ಲ ಸಾಧ್ಯತೆ ಐತೆ ಅಥವಾ ಮತ್ತೇನಾರ ಡಿಲೇ? ಯಾಕಂದ್ರೆ ಆಲ್ರೆಡಿ ಉದ್ಘಾಟನೆ ಮಾಡ್ಬೇಕಂತ ಆಶೆ ಇಟ್ಟುಕೊಂಡ್ರೆ ಮಾಡ್ತಾ ಇದ್ದೀವಿ. ನಾವು ಮಾಡ್ತೇವೆ, ನಿಮಗೆ ಸಂಶಯ ಬೇಡ, ಮುಂದೂ ನಮ್ಮದೇ ಸರ್ಕಾರ. ನಿಮಗೂ ಗೊತ್ತದ, ಕೊರೋನಾ ಹಿನ್ನೆಲೆ ಒಳಗೆ ಕೆಲಸಕ್ಕೆ ಆಪರೇಟರ್ಗಳು ಸುದ್ದ ಬರಲಿಲ್ಲ, ಟ್ರಕ್ ಡ್ರೈವರ್ಗಳು ಬರಲಿಲ್ಲ, JCB ಮತ್ತು ಹಿಟಾಚಿ ಡ್ರೈವರ್ಗಳು ಬರಲಿಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ನಾವು ಇಷ್ಟು ಪ್ರೋಗ್ರೆಸ್ ಮಾಡಿದ್ದನ್ನು ಅಪ್ರಿಸಿಯೇಟ್ ಮಾಡಿ ಅಲ್ಲ ಹೇಳ್ತೀನಿ. ಯಾಕಂದ್ರೆ ಇದರ ಮಧ್ಯದಾಗೂ ನಾನು ಎಲ್ಲ ಕೆಲಸ ಅದಕ್ಕೆ ಮಾಡಬೇಕು ಕಾಲಮಿತಿ ಹಾಕ್ಕೊಂಡಿದ್ವಿ. ಅದರ ಸಮಸ್ಯೆ ನಿಮಗೂ ಬರ್ತದ, ನನಗೂ ಬರ್ತದೆ. ಸರ್, ಇದು ಏರ್ಪೋರ್ಟ್ ಕೇಂದ್ರದಿಂದ ಏನಾರು ಫೈನಾನ್ಷಿಯಲ್ ಸಪೋರ್ಟ್ ಏನಾರು ಸಿಗುವಂಥ ಸಾಧ್ಯತೆ? ಕೇಂದ್ರದವರು, ನಾನು ಮತ್ತು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ವಿಮಾನಯಾನ ಮಂತ್ರಿಗಳಿಗೆ ಭೇಟಿಯಾಗಿದ್ದರು. ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಹೇಳಿದರು, ಏರ್ಪೋರ್ಟ್ ಕಟ್ಟೋದು ನಿಮ್ಮ ಕೆಲಸ, ಮಷಿನರಿ ಇಕ್ವಿಪ್ಮೆಂಟು ಹಾಕಿ ಫ್ಲೈಟ್ಗಳನ್ನು ಓಡಿಸೋದು ನಮ್ಮ ಕೆಲಸ ಅಂತ ಹೇಳಿದರೆ ಅದನ್ನು ಮಾಡಿದ್ವಿ. ಮುಂದುವರೆದು ಈಗಾಗಲೇ ಯಾವ ಕಂಪನಿಯವರು ಬರಬೇಕು ಅವ್ರಿಗೆ ಕಾಂಟ್ಯಾಕ್ಟ್ ಬಂದಿದ್ದೀವಿ. ಸರ್, ಇದ್ರೆ ರೆವೆನ್ಯೂ ಶೇರಿಂಗ್ ಇರುತ್ತೆ, ಅಂದರೆ ಪ್ರಾಫಿಟ್ ಆದ ಕೇಂದ್ರಕ್ಕೂ ಸ್ವಲ್ಪ ಪ್ರಾಫಿಟ್ ಆಗ್ತೈತೆ, ರಾಜ್ಯಕ್ಕೆ ಹೋಗ್ತೈತೆ ಅಥವಾ ರಾಜ್ಯಕ್ಕೆ ಪ್ರಾಫಿಟ್ ಉಳಿತೈತೆ? ವಾಟ್ ಇಸ್ ರೆವೆನ್ಯೂ ಶೇರಿಂಗ್? ಪ್ರಾಫಿಟ್ ಅಂಡ್ ಲಾಸ್ ಮೋಟರ್ದಿಂದ ನಾವು ಮಾಡ್ತಾ ಇಲ್ಲ. ಇದೊಂದು ಐತಿಹಾಸಿಕ ನಗರ, ಇಲ್ಲಿ ಎಲ್ಲ ಸೌಲಭ್ಯಗಳು ಇರಬೇಕು ಅನ್ನೋ ದೃಷ್ಟಿಯಿಂದ ಮಾಡಬೇಕು. PU साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा PU साइंस कॉलेज फर्स्ट PUC और सेकंड PUC के लिए एडमिशन शुरू हो चुके हैं। PCMB और नीट CET कोर्स के
ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। यहाँ बच्चों के सारे ऑपरेशंस की फैसिलिटी है हमारे पास। कई बच्चों को सिंपल माइनर प्रोसीजर रहते हैं, वो भी करते हैं हम लोग। जो माइनर ऑपरेशंस हैं वो भी होते हैं, जो मेजर ऑपरेशन है वो भी कई किस्म के ऑपरेशन होते हैं। और खबरों के लिए देखते रहिए बी न्यूज़ नेशन।